ಅಜಯ್ ಎದ್ದಳು. ಜಾಸ್ತಿ ಆಗ್ಬಿಟ್ರೆ ಬೈಯೋದಲ್ಲ, ನಮ್ಮಮ್ಮ ಬಂದು ಬೈತಾರೆ. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಡಕ್ಕು ಡೆಕ್ಕು ಅಲ್ಲ, ವೆಲ್ಕಮ್. ಚಂದ ಈಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹೀಗೆ ಒಂದೊಂದೇ ಎಣ್ಣೆಲಿ ದೂರದಿಂದ, ಏನಂದ್ರೆ ಎಣ್ಣೆ ಹುಷಾರು. ತಿಂದಿದೆಯಲ್ವಾ ನೋಡಜ್ಜಿ? ಇನ್ನೂ ತಿಂದ ಇಲ್ಲ, ಆಗಲೇ ಚೆನ್ನಾಗೈತೆ ಅಂತೀಯ. ಹೇಗಿದೆ ಅಮ್ಮ? ಹಾಂ, ಸೂಪರ್ ನಮ್ಮ ಮಗ. ಆಯಿತು ಫ್ರೆಂಡ್ಸ್, ಆಯ್ತು ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಸ್ಟಾರ್ ಮಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ತಾನೇ ನಾನು ಕೆಲಸದಿಂದ ಬಂದು ಮುಖ ಎಲ್ಲ ತೊಳ್ಕೊಂಡು ಈಗ ಅಜ್ಜಿ ಮತ್ತೆ ಅಮ್ಮ ಟಿ ವಿ ನೋಡ್ತಾ ಇದ್ದಾರೆ. ಹಾಗೆ ಮಾತಾಡ್ಸೋಣ ಬನ್ನಿ. ಅಮ್ಮ ನೋಡಿ, ಅಮ್ಮ ಫೋನಲ್ಲಿ ಮಾತಾಡ್ತವ್ರೆ, ಅಜ್ಜಿ ಇಲ್ಲಿ ಮಲಿಕೊಂಡು ಟಿ ವಿ ನೋಡ್ತವ್ರೆ. ಅಜಯ್ ಎದ್ದಳು. ಎಂತ ಮಾತಾಡ್ತಿದ್ದಿ? ಏನು ಮಾಡ್ತಿದ್ದಿ? ಏನ್ ಮಾಡ್ತೀನಿ ಹಾಂ, ಏನ್ ಮಾಡ್ತೀನಿ ಏನು ಯಾವ ಸಿನಿಮಾ ನೋಡ್ತಿದ್ದೀರಾ? ಅದನ್ನ ಮಾಡ್ತೀನಿ. ಯಾವ ಸಿನಿಮಾ ಹೇಳು? ಯಾವ್ದೋ ನಂಗೆ ಗೊತ್ತಿಲ್ಲಪ್ಪ. ಇದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಗೊತ್ತಿಲ್ಲದ ಸಿನಿಮಾ ನೋಡ್ತಿದ್ಯಾ? ಸುಮ್ಮನೆ ನೋಡ್ತೀನಿ. ಯಾವ್ದು ಸಿನಿಮಾ ಹೇಳು? ಯಾರು ಹೀರೋ? ಇವನು ಅಯ್ಯಪ್ಪ ಹ್ಞೂ, ಚಿರಂಜೀವಿ. ಚಿರಂಜೀವಿ. ಚಿರಂಜೀವಿ ಏನೋ? ಹ್ಞೂ. ಎಷ್ಟು ಏಜ್ ಅವ್ರಿಗೆ? ನಂಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ? ಹೇಳ್ಬೇಕು ಎಷ್ಟು ಏಜು? ಎಷ್ಟು ಒಂದು 60. ಹಾಂ, ಒಂದು 60 ನಿನಗೆ ಎಷ್ಟು ಏಜು? ನನಗೆ ಹ್ಞೂ, 60. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಿಂಗೂ 60? ಮತ್ತು ಅವರು ಹೆಂಗಾಗಿದ್ದಾರೆ, ನೀನು ಇನ್ನೂ ಮುದುಕಿ ಆಗಿದೆಯಾ ಇಷ್ಟು ಬೇಗ? ಹಾಂ, ಹೆಂಗನಪ್ಪ ನನ್ಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಏನು ಹೆಸ್ರು ಹೇಳಿ ನಿಂದು ಎಲ್ಲರಿಗೂ? ಹ್ಞೂ, ಲಕ್ಷ್ಮೀ ದೇವಮ್ಮ. ನಿಮ್ಮ ಗಂಡನ ಹೆಸರು? ರಂಗಪ್ಪ. ರಂಗಪ್ಪ. ನಿಮ್ಮ ಹೆಸರಲ್ಲೇ? ಲಕ್ಷ್ಮೀದೇವಮ್ಮ. ಹೆಸರಲ್ಲ, ನಿಮ್ಮ ಹೆಸರಲ್ಲೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಗೊತ್ತಾ ಯೂಟ್ಯೂಬ್ ಅಂದ್ರೆ? ಯೂಟ್ಯೂಬು ಏನು? ಯೂಟ್ಯೂಬು. ಹ್ಞೂ, ನಂಗೆ ಗೊತ್ತಿಲ್ಲಪ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯೂಟ್ಯೂಬ್ ಅಂದ್ರೆ ಏನು? ನನ್ಗೆ ಗೊತ್ತಿಲ್ಲ. ಈಗ ಮೂವಿ ಬರ್ತೈತಲ್ಲ ಯೂಟ್ಯೂಬಲ್ಲಿ, ಅಲ್ಲ. ಹ್ಞೂ, ಆ ಥರ ವಿಡಿಯೋ ಬರುತ್ತೆ ನಿಮ್ದು. ನೀವು ನೆಕ್ಸ್ಟ್ ವಿಡಿಯೋ ಮಾಡಬೇಕು. ಎಷ್ಟು ಮಾಡ್ತೀಯ? ಹಾಂ, ಎಷ್ಟು ಮಾಡ್ತೀಯ? ವಿಡಿಯೋ ಮಾಡ್ತೀನಿ ನಿಮ್ಮದು. ನೆಕ್ಸ್ಟು ಏನು ಗೊತ್ತಾ? ಈಗ ನಿಮ್ಮ ಚಾನಲ್ ಹೆಸರು ಈಗ ಹೇಳ್ತೀರಲ್ಲ, ನಾನು ಹೇಳ್ತೀನಲ್ಲ, ಆಯ್ ನಾನು ನಿಮ್ಮ ಸ್ಟಾರ್ ಮಂಜು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ. ಆ ರೀತಿ ಆಯ್ ನಾನು ನಿಮ್ಮ ಲಕ್ಷ್ಮೀ ದೇವಮ್ಮ ಅಂತ ಹೇಳ್ಬೇಕು. ಹೇಳಿ, ಆಯ್ ನಿಮ್ಮ ಲಕ್ಷ್ಮೀ ದೇವಮ್ಮ ಅಂತ. ಇವಾಗ ಆಯ್ ನಾನು ನಿಮ್ಮ ಲಕ್ಷ್ಮೀ ದೇವಮ್ಮ ಅಂತ ಹೇಳಿ. ಆಯ್ನ ಲಕ್ಷ್ಮೀದೇವಮ್ಮ. ಆಯ್ ನಾನು ನಿಮ್ಮ ಲಕ್ಷ್ಮೀ ದೇವಮ್ಮ. ಆಯ್ನ ಲಕ್ಷ್ಮೀದೇವಮ್ಮ. ಆಯ್ನ ಅಲ್ಲ, ಆಯ್ ನಾನು ನಿಮ್ಮ ಲಕ್ಷ್ಮೀ ದೇವಮ್ಮ. ಆಯ್ನ ಆಯ್ ನಾನ್ ನಿಮ್ಮ ಲಕ್ಷ್ಮೀ ದೇವಮ್ಮ. ಆಯ್ನ ಲಕ್ಷ್ಮೀದೇವಮ್ಮ. ಆಯ್ ಆಯ್ ನಾನು ನಾನು ನಿಮ್ಮ ನಿಮ್ಮ ಲಕ್ಷ್ಮೀ ದೇವಮ್ಮ. ಲಕ್ಷ್ಮೀದೇವಮ್ಮ. ವೆಲ್ಕಮ್ ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು? ವೆಲ್ಕಮ್ ಬ್ಯಾಕ್ ಟು ಡಕ್ಕು ಡೆಕ್ಕು. ಡೆಕ್ಕು ಅಲ್ಲ, ವೆಲ್ಕಮ್. ಯಾರಮ್ಮದು ಪೂನಂ ಪಾಂಡೆ ತರ ಎಕ್ಸ್ಪೋಸ್ ಮಾಡ್ಕೊಂಡು ವೆಲ್ಕಮ್ ವೆಲ್ಕಮ್ ಅಲ್ಲ ಜೆ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು. ಬೆಟ್ಟು ಬೆಟ್ ಅಲ್ಲ, ಬ್ಯಾಕ್ ಟು. ಬ್ಯಾಟು ಬ್ಯಾಟ್ ಅಲ್ಲಮ್ಮ, ಕ್ರಿಕೆಟ್ ಆಡ್ತಾ ಇದೀವಿ ಇಲ್ಲಿ, ಬ್ಯಾಟ್ ಟು ಬಾಲ್ ಅಂತ. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಟು ಮೈ ಮೈ ಚಾನಲ್. ಚಾನಲ್. ಇವಾಗ ಹೇಳಿ ಫುಲ್ಲು. ಬರಲ್ ಹೋಗಪ್ಪ. ಹೇಳಿ ಹೇಳಿ ಬರಲ್ ಹೋಗಪ್ಪ. ಹೇಳಿ ಹೇಳಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೇಳು. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಚಾನಲ್. ಮೈ ಚಾನಲ್. ನಾನು ನಿಮ್ಮ ಲಕ್ಷ್ಮೀ ದೇವಮ್ಮ. ನಾನು ಲಕ್ಷ್ಮೀದೇವಮ್ಮ. ಇದು ಎಲ್ಲರೂ ನಿಮ್ಮ ಸಾಂಗ್ ಚೆನ್ನಾಗೈತೆ ಸೂಪರ್ ಅಂತಾರೆ. ಸಾಂಗ್ ಆಡ್ತಿರಲ್ಲ ನೀವು, ಒಳ್ಳೊಳ್ಳೆ ಸಾಂಗ್ ಆಡಿ. ಏನ್ ಸಾಂಗು? ಸಾಂಗ್ ಆಡಿ. ಸಾಂಗ್ ಆಡ್ಲಿ. ಸಾಂಗು ಇದು ಪದ್ಯ. ಏನ್ ಪದ್ಯ ಹೇಳ್ಬೇಕು? ನಿಮ್ಗೆ ಯಾವ್ದು ಬರುತ್ತೆ? ಯಾವ್ದು ಗೊತ್ತೈತಪ್ಪ, ಮರ್ತೋಗಿದ್ದೀನಿ. ಹೇಳು ಯಾವ್ದಾದ್ರು ರಾಗ.
తెల్లాదిరాలు మింద మల్లెలెవరు జల్లెరా తెల్లాదిరాలు మింద మల్లెలెవరు జల్లెరా మల్లెలెవరు జల్లెరా నీ అందమెవరు చూసరా చిరంజీవి నీటిలోన నిలిసి మాటలాడరా కలిసి పోవళించరా సుపలెవరు జల్లెరా నీ అందమెవరు చూసరా చిరంజీవి నీటిలోన నిలిసి ಸಾಕು ಏನಪ್ಪ ಇದು ಹೇಳ್ಬೇಕು ನೀವೇ ದೊಡ್ಡವರು ಅಲ್ಲ ಇಲ್ಲಿ ನಿಮ್ಗೆ ಇಷ್ಟೊಂದು ಏಜ್ ಆಗೈತೆ ಫುಲ್ ಎಲ್ಲ ಒಂದು ಕಲರ್ ಹಾಕಲ್ಲ ಏನು ಹಾಕಲ್ಲಪ್ಪ ನಾನು ಕಲರ್ ಏನು ನಿಮ್ಮ ಕೂದಲಿನ ರಹಸ್ಯ ಆದಿವಾಸಿ ಹರ್ಬಲ್ ಪ್ರಾಡಕ್ಟ್ ಹಂಗ ನಮ್ಮವ್ವ ಹಂಗ ಇರೋದು ಹಾ? ನಮ್ಮವ್ವ ನಮ್ಗೆ ಆಗ್ಲೇ ಬಿಳಿ ಬಿಳಿ ಕೂದಲು ಬರ್ತಿದೆ ನೀವು ನೋಡಿ ಎಷ್ಟು 60 ನಿಮ್ಗೆ ಏಜು 60 ಇದೆಯಾ ಮತ್ತೆ ಇಷ್ಟು ವಯಸ್ಸಾದ್ರೂ ಕೂದಲು ಕಪ್ಪೆ ಇದಾವೆ ಒಂದು ಕಲರ್ ಹಾಕಲ್ಲ ಕಲರ್ ಹಾಕ್ತೀರಾ ಇಲ್ಲಪ್ಪ ಕಲರ್ ಹಾಕಲ್ಲ ಸುಮ್ಮನೆ ಸುಳ್ಳು ಹೇಳ್ಬೇಡಿ ಸುಳ್ಳು ಹೇಳಲ್ಲಪ್ಪ ನಮ್ಗೆ ಇರೋದು ಹಂಗೆ ಕಪ್ಪು ಕಪ್ಪು ಇದೇನು ಎರಡು ಕಡೆನೂ ಮುಗೀತಿ ಏನಕ್ಕೆ ನಾವ್ ಹಂಗೆ ಇಕ್ಕೊಂಬದು ಏನಂಗೆ ಒಂದ್ ಕಡೆ ಅಲ್ವಾ ಎಲ್ಲರೂ ಇಟ್ಕೊಳ್ಳಲ್ಲ ಇಲ್ಲ ನಾವ್ ಅವಾಗಿಂದ ಹಿಂಗೆ ಇಕ್ಕೊಂಡಿದ್ವಿ ನೀವು ಒಂದು ಕಾಲದಲ್ಲಿ ಹೀರೋಯಿನ್ ಅಂತೆ ಏನು ಏನು ಇಲ್ಲಪ್ಪ ಹೀರೋಯಿನ್ ಅಲ್ವಾ ಹೀರೋಯಿನ್ ಅಂತೆ ಹೇಳ್ತಿದ್ರು ಊರಲ್ಲೆಲ್ಲ ಏನು ಇಲ್ಲಪ್ಪ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ನಿಮ್ಮ ಅಜ್ಜಿ ಅವಾಗ ಒಂದ್ ಕಾಲದಲ್ಲಿ ಹೀರೋಯಿನ್ ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ ಫಿಲಮ್ ಅಲ್ಲಿ ಇಲ್ಲಾಂದ್ರೆ ಹೀರೋಯಿನ್ ಆಗ್ತಿದ್ರು ಅಂತ ಅವನಪ್ಪ ಹಾ ಯಾತು ಇಲ್ಲಪ್ಪ ನಾನು ಶ್ರೀದೇವಿ ಅವರೆಲ್ಲ ಇದಾರಲ್ಲ ಶ್ರೀದೇವಿ ಅವರು ಆಕ್ಟಿಂಗ್ ಇದ್ರಲ್ಲಿ ಮಾಡ್ತಾರಲ್ಲ ಹಂಗೆ ಶ್ರೀದೇವಿ ಅವರು ನೆಕ್ಸ್ಟ್ ಇವರೇ ಅಂತ ಫುಲ್ ಫೇಮಸ್ ಅಂತ ಅದಕ್ಕೆ ಅಂತ ನಮ್ಮ ತಾತ ಇಷ್ಟಪಟ್ಟಿದ್ದು ಮತ್ತೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಲವ್ ಮಾಡೋದು ಇಲ್ಲ ಏನೂ ಇಲ್ಲ ಮದ್ವೆ ಮಾಡ್ಕೊಂಡು ಹೆಂಗ್ ಮಾಡ್ಕೊಂಡ್ರಿ ಮದ್ವೆ ದೊಡ್ಡವ್ರು ಮಾಡ್ಸಿದ್ದ ಆರ್ಲಳ್ಳಿ ದೊಡ್ಡವ್ರು ಮಾಡ್ಸಿದ್ದ ದೊಡ್ಡವರು 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 ನಾನು ಲವ್ ಮಾಡ್ಲಿಲ್ಲಪ್ಪ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ ಲವ್ ಮಾಡ್ಲಿಲ್ಲ ಯಾಕೆ ಯಾಕೆ ಮಾಡ್ಬೇಕು ತಾನೆ ಮಾಡ್ಲಿಲ್ಲ ನಾವು ಅವಾಗ ಮತ್ತೆ ಹೆಂಗ್ ಒಪ್ಕೊಂಡ್ರಿ ನಮ್ ತಾತನ ನಮ್ ತಾತನ ಹೆಂಗ್ ಒಪ್ಕೊಂಡ್ರಿ ತಾತೆ ಹೆಂಗ್ ಒಪ್ಕೊಂಡ್ರಿ ಹೆಂಗ ಒಪ್ಕೊಂಡ್ರು ಹೇಳಜ್ಜಿ ಅಯ್ಯೋ ಹಂಗೆ ಹೆಂಗ್ ಹೇಳು ಅವನು ಅರ್ಧ ಇಷ್ಟ ಬಂದು ನಾನು ಇಷ್ಟಪಟ್ಟಿದ್ದೆ ಹಾ ಏನ್ ಇಷ್ಟಪಟ್ರಿ ಅವ್ರ ಅಜ್ಜಿ ನಮ್ಮ ಅಜ್ಜಿರಲ್ಲಿ ಏನು ಇಲ್ಲಪ್ಪ ನನ್ಗೆ ಹೇಳು ಇನ್ನೇಳಿ ಏನೇ ಅಲ್ಲ ನಮ್ ತಾತ ಏನ್ ಚೆನ್ನಾಗವ್ರ ಅಂತ ಇಷ್ಟಪಟ್ರ ದುಡ್ಡಿದೆ ಅಂತ ಇಷ್ಟಪಟ್ರ ಏನಿದೆ ಅಂತ ಏನು ಇಲ್ಲ ದುಡ್ಡಿದೆ ಅಂತನ ದುಡ್ಡು ಹ್ಮ್ ದುಡ್ಡು ಇಲ್ಲ ಏನು ಇಲ್ಲ ದುಡ್ಡು ಇಲ್ಲ ಏನು ಇಲ್ಲ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ ನನಗೆ ಆಗ್ತಾ ಇಲ್ಲ ಇರಕ್ಕೆ ಕೊಂಡಿದ್ದೀನಿ ನೀನ್ ಒಪ್ಕೊಂಡೆ ಮತ್ತೆ ಹೆಂಗೆ ಹಿಂಗೆ ಸಂಸಾರ ಮಾಡ್ಕೊಂಡು ಬಂದಿದ್ದೆ ಆಯ್ತು ನಮ್ ಕಾಲ ಆಯ್ತು ಇರೋದು ಐತೆ ಹಂಗೆ ಮತ್ತೆ ಇನ್ನೇನು ಹೇಳ್ಬೇಕಪ್ಪ ಹ್ಮ್ ಇನ್ನೇನು ಹೇಳ್ಬೇಕು ಏನ್ ಸಮಾಚಾರ ಏನು ಇಲ್ಲಪ್ಪ ಅವಾಗೆಲ್ಲ ಫಿಲಮ್ ಹೋಗ್ತಿದ್ರ ತಾತ ನೀವು ಹೋಗ್ತಿದ್ರೆ ಯಾವ ಫಿಲಮ್ ಎಲ್ಲ ನೋಡಿದ್ದೀರಾ ಯಾವ್ಯಾವ ಎಲ್ಲ ನೋಡಿದ್ದೀನಿ ಮರ್ತೋಗಿದ್ದೀನಿ ಹಾ ಹಾ ಒಳ್ಳೆವ ಆಗ್ತಿದ್ರು ಅವಾಗ ಸತ್ತನ್ಸಿಯ ಸತ್ತು ಸಾವಿತ್ರ ಭಕ್ತ ಪ್ರಹ್ಲಾದು ಅವೆಲ್ಲ ನೋಡಿದ್ದೀರಾ ಫಿಲಮ್ ಹೋಗ್ತಿದ್ರಿ ಹೋಗ್ತಿದ್ದ ಕರ್ಕೊಂಡು ಹೋಗ್ತಿದ್ಲು ನೀವು ಬೆಸ್ಟ್ ಅಲ್ಲಿ ನಾವು ಕೆಲಸ ಕಾರ್ಯ ಅಂತ ಫಿಲಮ್ ಹೋಗಕ್ಕೆ ಆಗ್ತಾ ಇಲ್ಲ ನಾವು ಹೋಗ್ತಿದ್ದು ನೀವು ಹೋಗ್ತಿದ್ದು ಸರಿ ಆಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಏನು ಹೇಳ್ಬೇಕು ಆಯ್ತು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಷ್ಟು ಆಯ್ತು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋದಲ್ಲಿ ಸಿಗೋಣ ಬಾಯ್ ಗುಡ್ ನೈಟ್ ಮಿಡ್ ನೈಟ್ ಅಲ್ಲ ಗುಡ್ ನೈಟ್ ಅಷ್ಟೇ. ಈಗ ನೆಕ್ಸ್ಟ್ ನಾನು ರೆಸಿಪಿ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ರೆಡಿ ಮಾಡಿದ್ದೆ, ಅದ್ಯಾವುದಂತ ಗೊತ್ತಿದ್ರೆ ಕಮೆಂಟ್ ಹಾಕಿ. ಹಾಗೆ ಈಗ ನಿಮಗೆ ನೆಕ್ಸ್ಟ್ ರೆಸಿಪಿ ತೋರಿಸ್ತೀನಿ, ಯಾವ ರೀತಿ ಎಲ್ಲ ಮಾಡ್ತೀನಿ ಅಂತ ಬೆಳಗ್ಗೆ ರೆಡಿ ಮಾಡಿದ್ದೆ. ಈಗ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ, ವೈಟ್ ಆ್ಯಂಡ್ ಸಿ. ಫ್ರೆಂಡ್ಸ್, ಈಗ ಹೊಸದಾಗಿ ಫಸ್ಟ್ ಟೈಮ್ ಅಲ್ಲ ಮಾಡಿದ್ದೀನಿ ಆಲ್ರೆಡಿ, ಇವತ್ತು ಮಾಡ್ತಾ ಇದ್ದೀನಿ ನಾನೇ. ರೆಸಿಪಿ ಅಂತ ಹೇಳಿದ್ನಲ್ಲ ಆಗಲೇ, ಅದಕ್ಕೆ ತೋರಿಸೋಣ ಅಂತ. ಎಷ್ಟು ಬೇಕೋ ನಮಗಷ್ಟು, ಅದು ಬೇಯೋ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಇಷ್ಟಾದರೆ ಸಾಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಯಬೇಕಲ್ಲ, ಅಷ್ಟಾದರೆ ಸಾಕು. ಜಾಸ್ತಿ ಹಾಕ್ಬಿಟ್ರೆ ಬೈಯೋದಲ್ಲ, ನಮ್ಮಮ್ಮ ಬಂದು ಬೈತಾರೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು. ಇದು ಬಿಸಿ ಆಗಲಿ,
ಮತ್ತು ಇದು ಬಿಸಿ ಆದಮೇಲೆ ನಾನು ನಿಮಗೆ ರೆಸಿಪಿ ಏನು ಅಂತ ತೋರಿಸ್ತೀನಿ, ಅಲ್ಲಿವರೆಗೂ ವಾಚ್ ಅನಿಸಿ. ರೆಸಿಪಿ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್, ನೋಡಿ ಕಬಾಬ್. ವಾವ್, ಸವಿ ಆಗಿದೆ. ಮಿಕ್ಸ್ ಮಾಡಿ ಚಂದ. ಈಗ ಮಿಕ್ಸ್ ಮಾಡಿಕೊಂಡು ನಮ್ಮ ವೈಫ್ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ. ಬಟ್ ನಾನು ಬ್ಯಾಚುಲರ್ ಇದ್ದಾಗ ಒಂದ್ಸಲ ಅವಾಗ ಮಾಡ್ತಿದ್ದೆ. ಈಗ ನಿಮಗೋಸ್ಕರ ನನ್ನ ಅಡುಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇರೋದು. ಹಿಂಗೆ ಫುಲ್ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಎಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು, ಹ್ಯಾಂಡ್ ವಾಶ್ ಆದಮೇಲೆ ಫುಲ್ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಆದಮೇಲೆ ಆಮೇಲೆ ಎಣ್ಣೆ ಬಿಸಿ ಆಗಿರುತ್ತೆ, ಎಣ್ಣೆಗೆ ಒಂದೊಂದೇ ಬಿಡ್ತಾ ಹೋಗಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಫಸ್ಟು ನಮ್ಗೆ ಎಷ್ಟು ಬೇಕು ಈ ಥರ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಚೆಂದ ಮಿಕ್ಸ್ ಮಾಡ್ಕೊಂಡಿದ್ರೆ ನೋಡಿ ಫುಲ್ ಎಲ್ಲ ಮಿಕ್ಸ್ ಆಗಿದೆ. ಬೆಳಗ್ಗೆ ಇಟ್ಟಿರೋದು ಫ್ರಿಜ್ಜಲ್ಲಿ ಇದಾದಮೇಲೆ ಇವಾಗ ಚೆಂದ ಈಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹೀಗೆ ಒಂದೊಂದೇ ಎಣ್ಣೆಲಿ ದೂರದಿಂದ ಏನಂದರೆ ಎಣ್ಣೆ ಹುಷಾರು ಎಲ್ಲ ಈ ಥರ ಬಿಡಬೇಕು. ಒಂದೊಂದೇ ಥರ ಬಿಡ್ತಾ ಹೋಗ್ಬೇಕು. ನೋಡಿ ಈಗ ಚೆನ್ನಾಗಿ ಬೇಯಬೇಕದು. ಹೇಗಿದೆ ಕಬಾಬು ನೋಡಿ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಕಬಾಬ್ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಯಾವಾಗಾದರೂ ಕಮೆಂಟಲ್ಲಿ ಹಾಕಿ, ಜಾಸ್ತಿ ಕಮೆಂಟ್ಸ್ ಬಂದರೆ ಕಬಾಬ್ ಹೇಗೆ ಮಾಡೋದು ತೋರಿಸಿ ಒಂದ್ಸಲಿ ಹೇಗೆಲ್ಲ ಮಾಡ್ತಾರೆ. ಎಲ್ಲರಿಗೂ ಗೊತ್ತು, ನಾರ್ಮಲ್ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರೆ. ಬಟ್ ನಮ್ಮ ಸ್ಟೈಲಲ್ಲಿ ನಾವು ಮಾಡಿದ್ದೀವಿ. ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡಿ ಹಾಕಿ ಅಂದರೆ ಅದಕ್ಕೆ ಸಪ್ರೇಟ್ ಆದ ವೀಡಿಯೋ ಮಾಡೋಣ. ಈಗ ನೋಡಿ ಈ ಥರ ಹಾಗೆ ಕೈ ಚಳಕ ತಗೊಂಡು ಈ ಥರ ಇದು ಮಾಡ್ಕೊಂಡು ಬೆಂದಿದೆಯಾ ಇಲ್ವಾ ನೋಡ್ತಾ ಇರಬೇಕು. ಇಲ್ಲಾಂದರೆ ಫುಲ್ ಇದಾಗ್ಬಿಡುತ್ತೆ ಎಲ್ಲ, ಕರೆಂಚಿ ಎಲ್ಲ ಫುಲ್ ಇದಾದರೆ ಮತ್ತು ತಿನ್ನಲಿಕ್ಕೂ ಆಗೋದಿಲ್ಲ. ಸ್ವಲ್ಪ ಬೆಂದರೆ ಸಾಕು, ಬಾಯಿಗೆ ಸಿಗೋ ಥರ. ನೋಡ್ತಾ ಇದ್ದೀರಲ್ಲ ಕಬಾಬ್ ಎಲ್ಲ ಹೇಗಿದೆ ಅಂತ, ಸವಿಯಾಗಿದೆ. ನೋಡ್ತಾ ಇದ್ದರೆ ಹಾಗೆ ಈಗಲೇ ತಿಂದುಬಿಡಬೇಕು ಅನ್ನಿಸ್ತಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಾಗ ಸ್ವಲ್ಪ ಕಲರ್ ಎಲ್ಲ ಬ್ರೌನಿಯಾಗಿ ಬರಬೇಕು. ಏನಾದರೂ ಬ್ಲ್ಯಾಕ್ ಆದರೆ ಫುಲ್ ಆಮೇಲೆ ಟೇಸ್ಟೇ ಅದರದ್ದು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬ್ರೌನಿಯಾಗಿ ಬಂದರೆ ಆಮೇಲೆ ನಾವು ತೆಗೆದಾಕ್ಬೇಕು ಅದನ್ನು. ನೋಡಿ ಫುಲ್ಲು ಸ್ಮೆಲ್ಲು ಗಮ್ ಅಂತಿದೆ ಇಲ್ಲಿಗೆ. ನೋಡಿ ಬ್ರೌನಿಯಾಗಿ ಹೇಗೆ ಬಂದಿದೆ ಅಂತ ನೋಡಿದ್ರಲ್ಲ. ಬ್ರೌನಿ ಬೆಳ್ಳುಳ್ಳಿ ಕಬಾಬ್. ವಾಹ್, ನೋಡಿದ್ರಲ್ಲ ಒಂದ್ಸಲಿ ಬೆಳ್ಳುಳ್ಳಿ ಕಬಾಬ್. ಈಗ ನೋಡಿ ಫಸ್ಟಿಗೆ ನಾವು ಈ ಥರ ಒಂದು ಪೇಪರ್ ಹಾಕಿ ಇಟ್ಕೋಬೇಕು, ಯಾಕಂದರೆ ಎಣ್ಣೆ ಎಲ್ಲ ಅದನ್ನು ಹೀರ್ಕೊಳ್ಳುತ್ತೆ. ಅದರಿಂದ ನಾವು ಹಾಗೆ ತಿಂದರೆ ಎಣ್ಣೆ ಅಂಶ ಆಗುತ್ತೆ. ಫುಲ್ ಎಣ್ಣೆ ಎಲ್ಲ ಸ್ವಲ್ಪ ಅದ್ರ ಒಳಗಡೆ ಇರೋವರೆಗೂ ಇದು ಮಾಡ್ಕೊಂಡು ಆಮೇಲೆ ನೋಡಿ ಪೇಪರು ಇಲ್ವಾ ಅಥವಾ ಟಿಶ್ಯೂ ಈ ಥರ ಹಾಕ್ಕೊಂಡು ಒಂದು ಸೇಫ್ಟಿಯಾಗಿ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಎಣ್ಣೆ ಎಲ್ಲ ಅದನ್ನು ಹೀರ್ಕೊಂಡು ನಮಗೆ ಫ್ರೆಶ್ಲಿಯಾಗಿ ಕಬಾಬ್ ತಿನ್ಬೋದು. ಈಗ ಇದು ಕಬಾಬ್ ಆಯಿತು. ಒಂದು 2-3 ಪೀಸು ಟೇಸ್ಟ್ ಮಾಡೋಕ್ಕೆ ಹೇಳೋಣ ಹೇಗಿದೆ ಅಂತ ನೋಡೋಣ. ಅಮ್ಮ ಒಂದು ಪೀಸು ಟೇಸ್ಟ್ ಮಾಡಿ ಹೇಳಮ್ಮ ಹೇಗಿದೆ ಅಂತ. ಅಜ್ಜಿಗೂ ಕೊಡ್ತೀನಿ, ಹೇಳು ಹೇಗಿದೆ ಅಂತ ಟೇಸ್ಟ್ ಮಾಡಿ. ಬೆಂದಿದೆಯಾ ಇಲ್ವಾ ನೋಡಿ, ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು. ಮಾಡಿದ್ದೀನಿ ಕಬಾಬು. ಒಂದು ಪೀಸ್ ತಗೊಂಡು ಹೇಗಿದೆ ಅಂತ, ಬೆಂದಿದೆಯಾ ಇಲ್ವಾ ನೋಡಜ್ಜಿ. ಇನ್ನೂ ತಿಂದೇ ಇಲ್ಲ, ಆಗಲೇ ಚೆನ್ನಾಗೈತೆ ಅಂತೀಯ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ತಿಂದು ಹೇಳ್ಬೇಕು, ತಿಂದೇನೆ ಚೆನ್ನಾಗಿದೆ ಅಂದರೆ. ಹೇಗಿದೆ? ಚೆನ್ನಾಗಿದೆಯಾ? ಸೂಪರಾ? ಹೇಳ್ಬೇಕು ಹೇಗಿದೆ. ನೀನು ಚೆನ್ನಾಗಿದ್ದೀನಿ ಅಲ್ಲ, ಇದೇ ಹೇಗಿದೆ? ಚೆನ್ನಾಗೈತೆ. ಹೇಗಿದೆ ಅಮ್ಮ? ಹಾಂ, ಸೂಪರ್. ನಮ್ಮ ಮಗ ನೋಡಿ ಮಲಗಿದ್ದಾನೆ. ಹಾಗೆ ನಿಮಗೂ ಕಬಾಬ್ ಬೇಕಾ? ಬನ್ನಿ ಮನೆ ಹತ್ರ ಕೊಡ್ತೀನಿ. ಟೇಸ್ಟ್ ನೋಡಿದ್ರಲ್ಲ ಹೇಗಿದೆ ಅಂತ. ಚೆನ್ನಾಗಿದೆ ಅಂತ ಅಂದರು. ಒಂದು ಹೋಟೆಲ್ ಹಾಕ್ಬೋದು ಅನ್ಸುತ್ತೆ ನಾನು. ಒಳ್ಳೆ ವ್ಯಾಪಾರ ಅಲ್ಲ, ಸವಿಯಾಗಿ ಸವಿಬೋದು ಎಲ್ಲರೂ. ರೆಸಿಪಿ ಹೇಗೆ ಅಂತ ಯಾವುದೆಲ್ಲ ರೆಸಿಪಿ ಅದು ನೆಕ್ಸ್ಟ್ ಎಲ್ಲ ಇದೇ ವಿಡಿಯೋದಲ್ಲಿ ಹಾಕಿದ್ರೆ ಲೆಂತಿ ಆಗುತ್ತೆ. ಅದರಿಂದ ರೆಸಿಪಿ ಬಂದು ನೆಕ್ಸ್ಟ್ ಟೈಮ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಖಂಡಿತ. ಸರಿ, ನನಗೆ ಕಬಾಬ್ ಮಾಡಲಿಕ್ಕೆ ಟೈಮ್ ಆಗುತ್ತೆ. ನೆಕ್ಸ್ಟ್ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.